ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ದುನಿಯಾ ವಿಜಯ್ ಅವರ ಬರ್ಡೇ. ಬೆಳಗ್ಗೆಯಿಂದ ಈ ಸುದ್ದಿಗಳನ್ನ ನೋಡ್ತಾ ಬಂದಿದ್ದೀವಿ. ಈಗ ಸ್ವತಃ ದುನಿಯಾ ವಿಜಯ್ ನಮ್ಮೊಂದಿಗೆ ನಮ್ಮ ಜೊತೆ ಮಾತಾಡಲು ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ. ಮತ್ತು ನನ್ನ ಪರವಾಗಿ ಸುವರ್ಣ ನ್ಯೂಸ್ನ ವೀಕ್ಷಕರು, ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸೊ ದುನಿಯಾ ವಿಜಯ್ ಅಂದ ತಕ್ಷಣ ನಮಗೆ ನೆನಪಾಗೋದೇ ಅವರ ಹೆಸರಿನ ಮುಂದಿರುವಂಥ ಶಬ್ದ ಅಂದರೆ ದುನಿಯಾ. ದುನಿಯಾ ಅದಕ್ಕೆ ತುಂಬ ಅರ್ಥಗಳಿದೆ ಅನಿಸುತ್ತೆ. ಆದ್ರೆ ಒಂದು ಅರ್ಥ ತುಂಬ ಸಿಂಪಲ್ ಆಗಿರೋ ಅರ್ಥ ಅಂದರೆ ದುನಿಯಾ ಚಿತ್ರದ ಮೂಲಕ ಬಂದಂಥ ವಿಜಯ್ ದುನಿಯಾವನ್ನೇ ತಮ್ಮದಾಗಿಸ್ಕೊಂಡಿರೋದಾದ ನಂತರ ಸೊ ಈ ದುನಿಯಾದಲ್ಲಿ ಯಾವಾಗಲೂ ಹೀಗೆ ನಗ್ನಗ್ತಾ ಇರಲಿ ಅನ್ನೋದು ಎಲ್ಲರ ಆಶಯ. ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಅವರು ತುಂಬ ಭಿನ್ನವಾಗಿ, ಎಂದಿನಂತೆ ತುಂಬ ಭಿನ್ನವಾಗಿ ತಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಆ ಬರ್ಡೇಯ ಕೆಲವು ಸಂಭ್ರಮದ ಕ್ಷಣಗಳು ನೋಡ್ಕೊಂಡು ಬರೋಣ. ಅದಾದ ನಂತರ ಅವ್ರ ಜೊತೆಗೆ ನೇರವಾಗಿ ಮಾತಾಡೋಣ. ಇವತ್ತು ಬೆಳಿಗ್ಗೆ ಅವರು ಸುಮಾರು 4 ಜನರಿಗೆ ಅವರು ಆಟೋಗಳನ್ನ ವಿತರಿಸಿದ್ರು. ಅಂದರೆ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಿಗೆ ವಿತರಿಸುವ ಮೂಲಕ ಆಟೋಗಳನ್ನ ವಿತರಿಸುವ ಮೂಲಕ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು. 100 ಜನ ಅಭಿಮಾನಿಗಳು ಸೇರಿದ್ರು, ಗಣ್ಯರು ಇಲ್ಲಿ ಬಂದಿದ್ರು. ವಿಜಯ್ 37 ವರ್ಷ ತುಂಬ ವಿಜಯ್ 36 ತುಂಬ 37 ಅಂಕಲ್ ಆಗ್ತಾ ಇದ್ದಾರೆ ನಿಧಾನವಾಗಿ. ಏನು ಮಾಡೋಕ್ಕಾಗಲ್ಲ. ಮುಂಚೆ ಏನ್ ಮಾಡ್ಬೇಕೆಲ್ಲ ಮಾಡಿದ್ರೆ ಹೀಗಾಗಿ ನಿಮ್ಗೆ ಏನು ಬೇಜಾರಿಲ್ಲ ಅನ್ಕೋ? ಖಂಡಿತವಾಗ್ಲೂ ಬೇಜಾರಿಲ್ಲ. ಓಕೆ ಹೇಳಿ. ಏನಂದ್ರೆ 10 ವರ್ಷದ ಮುಂಚೆನೆ ಈ ಚಾನ್ಸ್ ಸಿಕ್ಕಿದ್ರೆ ಇನ್ನೊಂದಷ್ಟು ನನ್ನ ಕೈಲಾಗುವಂತ ಒಳ್ಳೆ ಸೇವೆಗಳನ್ನ ಮಾಡಬೇಕಾಗಿತ್ತು ಅನ್ಸುತ್ತೆ. ಆದ್ರೂ ಇನ್ನೂ ಟೈಮ್ ಏನು ಮೀರಿಲ್ಲ. ಆಮೇಲೆ ಏನು ಅದು ಲೆಕ್ಕಕ್ಕಷ್ಟೇ ವಯಸ್ಸು, ಅದು ದೊಡ್ಡ ವಿಷಯ ಅಲ್ಲ. ಮಾಡ್ತೀನಿ, ಬದುಕ್ತೀನಿ ಅನ್ನೋ ಹಠ ಹಿಡಿದ್ರೆ ಯಾವುದು ಅಡ್ಡ ಬರೋದಿಲ್ಲ ನಮಗೆ. ಇವತ್ತಿನ ಬರ್ಡೇ ಕೂಡ ಅಷ್ಟೇ ಬೇರೆ ತರ ಮಾಡ್ಕೊಂಡ್ರೆ ನೀವು ಇವತ್ತಿನ ಈ ಒಂದು ಆಟೋ ವಿತರಿಸುವ ಈ ಕಾರ್ಯಕ್ಕೆ ಏನು ಪ್ರೇರಣೆ ನಿಮ್ಗೆ? ನನ್ನ ಸ್ನೇಹಿತರು ಸುಮಾರು ಜನ ಆಟೋ ಓಡಿಸೋರಿದ್ದಾರೆ. ಮತ್ತೆ ನಾವು ಒಂದು ಟೈಮ್ ಅವರೊಟ್ಟಿಗೆ ಹೋಗ್ತಾ ಇದ್ವಿ. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಓಡಿಸ್ತಾರೆ ಅಂತ ಜೊತೆಗೆ ಹೋಗ್ತಿದ್ವಿ. ಆಮೇಲೆ ನಂಗೆ ಸುಮಾರು ಜನ ಸ್ನೇಹಿತರು ಇವತ್ತು ಆಟೋದವರಿದ್ದಾರೆ. ಅವ್ರಿಗೆ ನಾನು ಯಾಕಂದ್ರೆ ಕಣ್ಣು ಮುಂದೆ ಕಾಣುವಂಥ ಕಷ್ಟದಲ್ಲಿ ನನಗೆ ಎದುರುಗಡೆ ಸಿಗೋದವರು. ಯಾಕಂದ್ರೆ ನೋಡಿ, ಎಲ್ಲೊಂದು ಕಡೆ ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಮಲ್ಗಕ್ಕೆ ಜಾಗ ಕೊಡ್ತಾರೆ. ಪಾಪ ಎಷ್ಟೋ ಜನ ಆಟೋ ಚಾಲಕರದು ಪ್ರಾಬ್ಲಮ್ ಏನು ಅಂದರೆ ಕಷ್ಟಪಟ್ಟು ದುಡ್ದಿರ್ತಾರೆ, ಅಥವಾ ಎಲ್ಲೋ ಫೈನ್ ಕಟ್ಟಬೇಕಾಗತ್ತೆ, ಅಥವಾ ಎಲ್ಲೋ ಸಾಲ ಕಟ್ಟಬೇಕಾಗತ್ತೆ, ಅಥವಾ ಎಲ್ಲೋ ಬಡ್ಡಿ ಕಟ್ಟಬೇಕಾಗತ್ತೆ. ಮನೆಯಲ್ಲಿ ಅರ್ಧಂಬರ್ಧ ಸುಖಗಳಿರುತ್ತೆ. ಅದನ್ನು ನಾನು ತುಂಬ ತೀರಾ ಹತ್ತಿರ ನಾನು ಇವತ್ತಿಗೆ ಎಷ್ಟೋ ಜನ ಸ್ನೇಹಿತರು ಆಟೋ ಓಡಿಸೋದ್ರಿಂದ ಅದನ್ನು ನೋಡಿದ ಮನಸ್ಸಿಗೆ ಅಂದ್ಕೊಂಡೆ, ನನ್ನ ಕಡೆಯಿಂದ ಒಂದು 4 ಜನಕ್ಕೆ ಸಹಾಯ ಮಾಡೋಣ, ಯಾರು ತುಂಬ ಕಷ್ಟದಲ್ಲಿರೋರಿಗೆ ಅಂತ. ಒಂದು 6 ತಿಂಗಳಿಂದ ಹುಡುಕಿಸಿ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಪ್ರಾಬ್ಲಮ್ಲಿದ್ದಾರಾ ಏನು ಎಲ್ಲ ತಿಳ್ಕೊಂಡು ಯಾರು ನಮಗೆ ಕರೆಕ್ಟ್ ಅನ್ನಿಸ್ತೋ ಅವ್ರಿಗೆ ಮಾತ್ರ ಕರೆದು ಆಟೋನ ಕೊಟ್ಟಿರೋದು. ನೀವು ನಿಮ್ಮ ತಂದೆ ತಾಯಿ ನೀವು ತುಂಬ ಕಷ್ಟಪಡೋದನ್ನ ಮತ್ತು ನೀವು ಒಂಥರ ನಾಲಾಯಕ್ ಅನ್ಸ್ಕೊಂಡ ದಿನಗಳನ್ನು ನೋಡಿ ಲಾಯಕ್ ಅಂತ ಅನ್ಸ್ಕೊಂಡ ದಿನಗಳನ್ನ ಕೂಡ ನೋಡಿದ್ದಾರೆ. ನಿಜಕ್ಕೂ ನೀವು ಪುಣ್ಯವಂತರು, ಅವರು ಪುಣ್ಯವಂತರು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಸಲ ಕೆಲವೊಬ್ರು ಹೇಳ್ತಿರ್ತಾರೆ, ನೋಡಿ ನಮ್ಮ ಅಮ್ಮ ತುಂಬಾ ಕಷ್ಟಪಟ್ಟು ಬೆಳೆಸಿಲ್ಲ ನನಗೆ, ಆದ್ರೆ ನಾನು ಇವತ್ತು ಚೆನ್ನಾಗಿದ್ದೀನಿ, ನಮ್ಮ ಅಮ್ಮ ನೋಡಕ್ಕಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಆ ದೃಷ್ಟಿಯಿಂದ ನಿಮ್ಮಮ್ಮ ಮತ್ತು ನಿಮ್ಮಪ್ಪ ಇವತ್ತು ತುಂಬಾ ಹ್ಯಾಪಿ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಖಂಡಿತವಾಗ್ಲು ಅಪ್ಪ ಅಮ್ಮ ಅಂತೂ ತುಂಬಾನೇ ಖುಷಿಯಾಗಿ ತುಂಬಾನೇ ಸಂತೋಷವಾಗಿದ್ದಾರೆ. ನನ್ನೊಟ್ಟಿಗೆ ಒಂದು ಅರ್ಧ ಪಾಲನ್ನ ಈ ಸಿನಿಮಾ ಜೀವನ ನಡೆಸಬೇಕಾದ್ರೆ ನನ್ನ ಹೆಂಡತಿನೂ ಸಾಥ್ ಕೊಟ್ಟಿದ್ಲು ಆ ಕಷ್ಟ ದಿವಸಗಳಲ್ಲಿ. ಎಸ್, ನೀವು ಕೆಲಸ ಮಾಡೋಕೆ ತುಂಬ ಇಷ್ಟ ಅಂತ ನನಗೆ ಯಾವಾಗಲೂ ಗೊತ್ತಾಗ್ತಿರುತ್ತೆ. ಯಾಕೆಂದ್ರೆ ನೀವು ಯಾವಾಗಲೂ ಶೂಟಿಂಗಲ್ಲಿ ಇರ್ತೀರಾ, ಇಲ್ಲ ಡಬ್ಬಿಂಗಲ್ಲಿ ಇರ್ತೀರಾ, ಫ್ರೀ ಆಗಿರೋ ದಿನಗಳೇ ಕಡಿಮೆ. ನನಗೆ ಈ ಎಲ್ಲ ಪ್ರತಿಯೊಬ್ಬ ಮನುಷ್ಯನು ಒಂದು ಸಾರ್ಥಕ ಅನುಭವಿಸೋದು ಕೆಲಸ ಮಾಡ್ತಾ ಇರುವಾಗಾದ್ರೆ. ಒಬ್ಬ ಗಂಡಸಿಗೆ ಎಸ್ಪೆಷಲಿ ಕೆಲಸ ಅಂದ್ರೆ ತುಂಬಾ ಸಂಕಷ್ಟದ ಗಳಿಗೆ ಅಂದ್ರೆ ಕೆಲಸ ಇಲ್ಲ ಅಂದಾಗ, ಆ ಕೆಲಸ ಇಲ್ಲದ ಗಳಿಗೆಗಳು ನೆನಪಿದೆ ವಿಜಯ್ ನಿಮ್ಗೆ? ಮಾಡಕಂದ್ರೆ ನಿಮ್ಮ ಹತ್ರ ಹುಮ್ಮಸ್ ಇದೆ, ಧೈರ್ಯ ಇದೆ, ಶಕ್ತಿ ಇದೆ, ಎಲ್ಲ ಇದೆ, ಅದು ಕೆಲಸ ಇಲ್ಲ. ಸುಮಾರು ವರ್ಷಗಳ ಜ್ಞಾಪಕ ಇದೆ. ಅದು ವರ್ಷಾನ್ಗಟ್ಲೆ ಕೂತಿದ್ದೀನಿ. ಸಿನಿಮಾ ನಟ ಆಗ್ಬೇಕು ಅನ್ನೋ ಆಸೆ ಎಲ್ಲವೂ ಇದೆ. ಹಠ, ಬದುಕ್ತೀನಿ ಅನ್ನೋ ಹಠ, ಅದು ಅವಕಾಶ ಸಿಗ್ತಿಲ್ಲ. ಈ ಅವಕಾಶ ಸಿಗದಿರೋ ಟೈಮಲ್ಲಿ ವರ್ಷಾನ್ಗಟ್ಲೆ ಮನೇಲಿ ಕೂತಿದ್ದೀನಿ. ಎಷ್ಟೋ ಕಡೆ ನಮ್ಮ ಮನೆಯಿಂದ ಹೊರಗಡೆ ಅಂಗಡಿಗೆ ಬರಬೇಕಾದ್ರೆ
ಎಷ್ಟೋ ಜನ ಅಲ್ಲಿ ನಿಂತಿರೋರೆಲ್ಲ ಆಡ್ಕೊಂಡಿದ್ದು ಉಂಟು, ನಮಗೆ ಕೇಳಿಸೋದು, ಸಿನಿಮಾ ಮಾಡ್ತೀನಿ ಅಂದ ನೋಡು, ಏನಿಲ್ಲ ಸುಮ್ಮನೆ ತಿರುಗಾಡ್ತಾ ಇರ್ತಾನೆ, ಎಲ್ಲರ ಥರ ಇವನು ಒಬ್ಬ ಅಂತ. ಒಂದ್ಸರಿ ನಾನು ಹೆಂಡ್ತಿನ ಕರ್ಕೊಂಡು ಯಾವುದು ಮೆಡಿಕಲ್ ಸ್ಟೋರ್ಗೆ ಹೋದರೆ, ನಾನು ಮೆಡಿಕಲ್ ಸ್ಟೋರ್ ಬಿಟ್ಟು ಹಿಂಗೆ ಹೊರಗಡೆ ಹೋಗ್ತೀನಿ, ಏನಮ್ಮ ನಿಮ್ಮ ಯಜಮಾನ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ಹ್ಞೂ ಅಣ್ಣ ಏನೋ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಅಂದವಳೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅವರು ಅಂದಿದ್ರು. ಅವ್ರಿಗೆ ಅವರೇ ಇವತ್ತು ಸಾರ್ ನಾವು ನನಗೆ ಒಂಥರ ಆಗತ್ತೆ ಸರ್ ಅಂದರು. ಇಲ್ಲ ನನಗೆ ಬದುಕಬೇಕು, ಆ ಕಷ್ಟ ದಿನಗಳನ್ನಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಆ ಕಷ್ಟ ದಿನಗಳನ್ನ ನೀವು ಮರಿಲೂಬಾರ್ದು ಅಂತ ಅನ್ಕೋತೀನಿ. ಅಂದ್ರೆ ಆ ಕಷ್ಟ ದಿನಗಳು ನೆನಪಿಟ್ಕೊಂಡ್ರೆ ಮಾತ್ರ ನಮಗೆ ಸುಖದ ದಿನಗಳ ಮೌಲ್ಯ ಗೊತ್ತಾಗುತ್ತೆ, ಅದ್ರ ಬೆಲೆ ಗೊತ್ತಾಗುತ್ತೆ ಅನ್ಕೋತೀನಿ. ಸೊ ನಾವು ಬಿಜು ಜೊತೆ ಈ ಸಂದರ್ಶನ ಮುಂದುವರ್ಸೋಣ. ಬಿಜು ಜೊತೆಗೆ ಇನ್ನೂ ಮಾತಾಡ್ತಿದೆ ಅಂದ್ರೆ ವಿಶೇಷವಾಗಿ ದುನಿಯಾ ನಂತರ ಬಂದಂತ ವಿಜಯ್ ಅವ್ರು ಮಾಡಿರೋ ಚಿತ್ರಗಳೆಲ್ಲ ಗೊತ್ತು. ಅಂದ್ರೆ ದುನಿಯಾಕಿನ ಮುಂಚೆ ಅವ್ರು ಪಟ್ಟಂತ ಕಷ್ಟ, ಆ ಟೈಮಲ್ಲಿ ಹೇಗೆ ಅಂದ್ರೆ ಒಂದು ಬಾತುಕೋಳಿ ನೀರಲ್ಲಿದ್ದಾಗ ಅದು ತುಂಬಾ ಆರಾಮಾಗಿ ತೇಲ್ದಂಗೆ ಕಾಣಿಸುತ್ತಂತೆ. ಆದ್ರೂ ಅದ್ರ ಕಷ್ಟ ಏನಂದ್ರೆ ಅದು ಕೆಳಗಡೆ ಹಿಂಗೆ ಕಾಲು ಹೊಡಿತಾನೆ ಇರ್ಬೇಕಂತೆ 100% ಅದು ಸತತವಾಗಿ, ಅವಾಗ ಮಾತ್ರ ಅದ ಮೇಲೆ ಅಷ್ಟು ಆರಾಮಾಗಿ ತೇಲಕ್ಕೆ ಸಾಧ್ಯ. ಹಾಗೆ ವಿಜಯ್ ಇವತ್ತು ಚೆನ್ನಾಗಿದ್ರೆ ನಮಗನ್ಸುವುದು, ಆದ್ರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ದುನಿಯಾ ನಂತರ ಹೇಗೆ ಬದಲಾಯ್ತು ಅವ್ರ ದುನಿಯಾನು, ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್ಕಿನ ಮುಂಚೆ ಈ ಹಾಡನ್ನು ನೋಡಿ, ಜಾನಿ ಮೇರಾ ನಾಮ್ದು. ಅದ ನಂತರ ಮತ್ತೆ ಸಂದರ್ಶನ.